ಸಿಲಿಕಾ ಸಿಟಿ ಬೆಂಗಳೂರಿನ ಫುಟ್ಪಾತ್ ಒತ್ತುವರಿದಾರರೇನಿದ್ದಾರೋ ಅವ್ರಿಗೆ ನಡುಕ ಹುಟ್ಟಿಸುವಂತ ಕೆಲಸ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಂತಹ ಅಂಗಡಿಗಳನ್ನ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ. ಫುಟ್ಪಾತ್ ನಲ್ಲಿ ಬೀಡಾಡಿ ವಾಹನಗಳನ್ನ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ. ಇದ್ರ ಜೊತೆಗೆ ಹೊಸ ಅಪ್ಡೇಟ್ ಸಿಗ್ತಾ ಇದೆ. ಫುಟ್ಪಾತ್ ಮೇಲೆ ವಾಹನಗಳು ಏನಾದ್ರು ಪ್ರವೇಶ ಆದ್ರೆ ದ್ವಿಚಕ್ರ ಆಗ್ಬೋದು, 4 ಚಕ್ರದ ವಾಹನಗಳಾಗ್ಬೋದು, ಯಾವುದೇ ವಾಹನ ಬಂದರೂ ಕೂಡ ಬರೋಬ್ಬರಿ 5,000 ದಂಡವನ್ನ ವಿಧಿಸುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಸಾರಿಗೆ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಉಲ್ಲೇಖ ಆಗಿರುವಂತದ್ದು 5,000 ದಂಡವನ್ನ ವಿಧಿಸಬೇಕು. ಸಾರ್ವಜನಿಕರ ನಡಿಗೆದಾರರಿಗೆ ಏನಿದೆಯೋ ಫುಟ್ಪಾತ್ ಅದು ನಡಿಗೆದಾರರಿಗೆ ಮಾತ್ರ ಸೀಮಿತ ಆಗಿರಬೇಕು. ಅದನ್ನ ಹೊರತುಪಡಿಸಿ ಯಾವುದೇ ವಾಹನಗಳಿಗೂ ಕೂಡ ಪ್ರವೇಶ ಆಗುವಂತಿಲ್ಲ, ನಿಲ್ಲಿಸುವಂತಿಲ್ಲ ಎನ್ನುವಂತ ಎಚ್ಚರಿಕೆ ಗಂಟೆಯನ್ನ ಬಾರಿಸುವಂತ ಕೆಲಸ ಆಗ್ತಾ ಇದೆ. ಈ ಒಂದು ಎಚ್ಚರಿಕೆ ಸಂಬಂಧಪಟ್ಟಾಗೆ ಹೊಸ ಅಪ್ಡೇಟ್ ಸಂಬಂಧಪಟ್ಟಾಗೆ ಬೆಂಗಳೂರಿನ ನಾಗರಿಕರು ಏನಂತಾರೆ ಅವ್ರನ್ನ ಕೇಳ್ತಾ ಹೋಗೋಣ ಬನ್ನಿ. ಇವಾಗ ಕಾಂಗ್ರೆಸ್ ನವರೆಲ್ಲ ಒಳ್ಳೇದು, ಜೆಡಿಎಸ್ ಕೆಟ್ಟದ್ದು, ಅದನ್ನ ಹೆಂಗ್ ಹೇಳಕ ಸರ್ ನಾವು ಅದನ್ನ ಅಲ್ಲೇ ಅದು ಬೆಂಗಳೂರಲ್ಲಿ ಫುಟ್ಪಾತ್ ಅಲ್ಲಿ ನೀವು ಓಡಾಡ್ಬೇಕಂತಂದ್ರೆ ಎಷ್ಟೋ ಸಮಸ್ಯೆ ಆಗ್ಬಿಟ್ಟಿದೆ. ಅದು ಬೆಂಗಳೂರು ಫುಟ್ಪಾತ್ ಅಂದ್ರೆ ಸಮಸ್ಯೆ ಟ್ರಾಫಿಕ್ ಆಗುತ್ತೆ, ಜನಗಳು ತೊಂದರೆ ಆಗುತ್ತೆ. ಇವೆಲ್ಲ ಜನಕ್ಕೆ ಆಕ್ಸಿಡೆಂಟ್ ಚಿಕ್ಕವಡ ವೆಹಿಕಲ್ ಜನಸಂಖ್ಯೆ ಜಾಸ್ತಿ ಆಯ್ತಲ್ಲ, ಈಗೆಲ್ಲ ತೊಂದರೆ ಆಗ್ಕೊಡ್ದಂತ ಮಾಡ್ತಾರೆ. ಅದೇ ಅಧಿಕಾರಿಗಳಿಗೆ ಓಡಾಡೋರ್ಗೆಲ್ಲ ಒಳ್ಳೇದು. ವ್ಯಾಪಾರ ಮಾಡಿದ ತೊಂದರೆ ಆಗುತ್ತೆ, ಒಬ್ಬರಿಗೆ ಅನಾನುಕೂಲ ಒಬ್ರು ಅನುಕೂಲ ಎರಡೂ ಇದೆ. ಅದು ನಾವ್ ಹೇಳಕ್ಕಾಗಲ್ಲ. ಈಗ ಫುಟ್ಪಾತ್ ಮೇಲೆ ಹೋಗುವಂತ ಸಂದರ್ಭದಲ್ಲಿ ಯಾವ್ದಾದ್ರು ಗಾಡಿ ಮೇಲೆ ಹತ್ಕೊಂಡು ಹೋಗ್ತಾನೆ ಅವ್ನಿಗೆಲ್ಲ ಅಂದ್ರೆ ಅಲ್ಲಿ ಹೋಗಕ್ಕೆ ಅವನಿಗೆ ಇದೇ ಇಲ್ಲ, ಜಾಗ ಇಲ್ದಿದ್ರು ಅವನು ಟ್ರಾಫಿಕ್ ಇಂದ ತಪ್ಪಿಕೊಳ್ಳೋಕೆ ಹೋಗ್ತಾನೆ. ತಪ್ಪು ಸರ್, ಅದು ಸ್ವಲ್ಪ ನಿಧಾನವಾಗಿ. ಯಾಕಂದ್ರೆ ಒಬ್ಬ ಜೋ ಆದ್ರೆ ಕಷ್ಟ, ನಿಧಾನಕ್ಕೆ 5 ನಿಮಿಷ ವೇಟ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ 5,000 ರೂಪಾಯಿ ದಂಡ ಹಾಕಕ್ ಮುಂದಾಗ್ತಾ ಇದಾರೆ. ಅದೇ ದಂಡ ಅಂದ್ರೆ ಬೈರ್ಲಿ, ನಯ ಬೈರ್ಲಿ ಅಂತ ಅದು ರೂಲ್ಸ್ ಅದೇನು ಪ್ರಾಬ್ಲಮ್ ಇಲ್ಲ. ಜನ ಬೈರ್ಲಿ ಅಂತ ಅವರು ಮಾಡಿ ರೂಲ್ಸ್ ಅದು. ಓಕೆ, ಕೃಷ್ಣ ಬೈರೇಗೌಡರ ಕೆಲಸ ಏನಿಸ್ತದೆ? ಇನ್ನ ಸರ್ ಇನ್ನ ಅವ್ರು 2 ತಿಂಗಳೈತೆ, ಇನ್ನ ನೋಡ್ಬೇಕು. ಇನ್ನ ಕಾಲಾವಕಾಶ ಐತೆ, ಇನ್ನ 2 ವರ್ಷ ಐತೆ. ಇನ್ನ ಮುಂದೆ ನೋಡೋಣ, ಯೋಚನೆ ಮಾಡೋಣ. ಈಗ ಹೆಂಗೆ ಇನ್ನ 1 ತಿಂಗಳು 20 ದಿನ ಅವರು ಬೆಂಗಳೂರು ಸಚಿವರಾಗಿ ಇನ್ನ ಟೈಮ್ ಕಾಲಾವಕಾಶ ಮುಂದೆ ನೋಡೋಣ. ಇನ್ನು ಫುಟ್ಪಾತ್ ಮೇಲೆ ಅಂಗಡಿ ವ್ಯಾಪಾರ ಮಾಡೋಕ್ಕೂ ಕೂಡ ಅವಕಾಶ ಇಲ್ಲ. ಯಾಕಂದ್ರೆ ಫುಟ್ಪಾತ್ ಎನ್ನುವುದು ಜನರಿಗೆ ಮಾತ್ರ ಸೀಮಿತ ಆಗಿದೆ. ಈಗ ಮತ್ತೊಂದು ಕೆಲಸ ಏನಾಗ್ತದೆ ಅಂದ್ರೆ ಕೃಷ್ಣ ಬೈರೇಗೌಡರು ಮಾಡ್ತಾ ಇರೋದು, ಫುಟ್ಪಾತ್ ಮೇಲೆ ಯಾವ್ದಾದ್ರು ವೆಹಿಕಲ್ ಗಳು ಬಂದ್ರೆ ಅವ್ರ ಮೇಲೆ ದಂಡ 5,000 ಹಾಕಕ್ ಮುಂದಾಗ್ತಾ ಇದ್ದಾರೆ. ಈ ಸಂಬಂಧಪಟ್ಟಾಗ ನೀವೇನ್ ಹೇಳ್ಬೋದು ಸರ್? ಇಲ್ಲಿ ಫುಟ್ಪಾತ್ ಅಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಹತ್ರ ವೆಹಿಕಲ್ಸ್ ಇಲ್ಲ. ನಾವು ಫುಟ್ಪಾತ್ ಅಲ್ಲಿ ರೋಡಲ್ಲಿ ಓಡಾಡ್ಬೇಕು ಅಂತಂದ್ರೆ ಈ ಟ್ರಾಫಿಕ್ ಜಾಮ್ ಆದಾಗ ಏನ್ ಮಾಡ್ತಾರೆ ಅಂತಂದ್ರೆ ಈ 2 ವೀಲರ್ ಈ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಯ್ತಾ ಇರ್ತಾರೆ. ಫುಟ್ಪಾತ್ ಮೇಲೆ ಅವರು ಹೋಯ್ತಾ ಇರುವಾಗ ನಮ್ಗೆ ಈ ಪಾದಚಾರಿಗಳು ಏನಿದೀವೋ ಅವ್ರಿಗೆ ಓಡಾಡಕ್ಕೆ ತುಂಬಾ ಹಿಂಸೆ ಇಲ್ಲಿ. ನಮ್ಗೆ ಯಾವ ಕಡೆ ಈಗ ನೋಡಿ, ಈ ಕಡೆ ಕಾಂಪೌಂಡ್ ಇದೆ, ಈ ಕಡೆ ರೋಡ್ ಇದೆ, ವೆಹಿಕಲ್ಸ್ ಫುಲ್ ನಿಂತಿರ್ತದೆ. ಇಲ್ಲಿ ಮಧ್ಯದಲ್ಲಿ ಅವ್ರು ಬಂದ್ರೆ ವೆಹಿಕಲ್ಸ್ ಅವ್ರು ಬಂದ್ರೆ ಅಲ್ಲಿ ಯಾರು ಗಾಡಿ ಹಿಡಿಯಕ್ಕಲ್ಲ. ಏನಕ್ಕೆ ಅಂತಂದ್ರೆ ಅವ್ರ ಹತ್ರ ಯಾರ ಹತ್ರನೂ ದುಡ್ಡು ಸಿಗಲ್ಲ ಅವ್ರಿಗೆ, ಪೊಲೀಸ್ ಅವ್ರಿಗೆ. ಅವ್ರ ದುಡ್ಡು ಎಲ್ಲಿ ಸಿಗ್ತದೆ ಅಲ್ಲಿ ಮಾತ್ರ ಗಾಡಿಗಳು ಹಿಡಿಯೋದು. ಬಡವ್ರ ಬಗ್ಗರ ಗಾಡಿಗಳು, ಅದು ಶ್ರೀಮಂತರುಗಳದ್ದು ಯಾರ್ದು ಹಿಡಿಯಲ್ಲ ಗಾಡಿಗಳು. ಯಾರು ಅಮಾಯಕರು ಅಂತ ಕಾಣ್ತಾರೆ ಅಂಥವ್ರನ್ನೇ ಗಾಡಿಗಳು ಹಿಡಿಯೋದು, ಅಂಥವ್ರಿಗೆ ಫೈನ್ ಹಾಕೋದು, ಅಂಥವ್ರ ಹತ್ರನೇ ಇವ್ರು ಜೋರ್ ಮಾಡೋದು, ಗಾಡಿ ಕಿತ್ಕೊಳ್ಳೋದೆಲ್ಲ. ಮೊನ್ನೆ ನಾನು ಇದೇ ತರ ಯೂಟ್ಯೂಬಲ್ಲಿ ನೋಡ್ದೆ, ಪ್ರೆಗ್ನೆಂಟ್ ಇದ್ದಾರೆ ಅವ್ರ ಹೆಂಗಸರು. ಪ್ರೆಗ್ನೆಂಟ್ ಹೆಂಗಸು, ಸರ್ ನೀವು ಫೈನ್ ಎಷ್ಟೋ ತಗೊಳ್ಳಿ, ನಾನು ಹೆಂಡತಿ 9 ತಿಂಗಳು ಗರ್ಭಿಣಿ, ನಾನು ಸೀರಿಯಸ್ ಇದೆ ಸರ್, ಫೈನ್ ತಗೊಳ್ಬೇಕಾದ್ರೆ ನನ್ ಗಾಡಿ ಕೀ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ. ಅಂತವ್ರ ಮೇಲೆ ಅವ್ರು ರೋಪ್ ಹಾಕೋದು. ಅದೇ ಶ್ರೀಮಂತರ ಮೇಲೆ ರೋಪ್ ಹಾಕ್ಲಿ ನೋಡೋಣ ಪೊಲೀಸರು. ಬಡವರು ಅಮಾಯಕರು ಏನಿರ್ತಾರೆ ಅಂತವ್ರನ್ನ ಟಾರ್ಗೆಟ್ ಮಾಡೋದು. ಈಗ ಫುಟ್ಪಾತ್ ಅಲ್ಲಿ ತಿರ್ಗಾಡೋದು ಯಾರು ಶ್ರೀಮಂತರು ಯಾರು ತಿರ್ಗಾಡಲ್ಲ, ಎಲ್ಲ ಬಡವರು ನಮ್ಮಂತವ್ರು ತಿರ್ಗಾಡೋದು. ಫುಟ್ಪಾತ್ ಮೇಲೆ ಗಾಡಿ ಹತ್ತಿಸ್ಕೊಬತ್ತಾರಲ್ಲ, ಅವ್ರು ಹಿಡಿದು ಹಾಕ್ಲಿಲ್ಲ ಫೈನು. ಯಾಕೆ ಅವ್ರಿಗೆ ಧೈರ್ಯ ಇಲ್ವಾ? ಗಾಡಿಲಿ ಒಂದು ಹೆಲ್ಮೆಟ್ ಇಲ್ಲ ಅಂದ್ರೆ ಹಾಕ್ತಾರೆ. ಅಕಸ್ಮಾತ್ ಎಮರ್ಜೆನ್ಸಿ ಇದ್ರು ಕೂಡ ಬಿಡ್ದಾನೆ ಫೈನ್ ಹಾಕ್ತಾರಲ್ಲ ಇವರು. ಫುಟ್ಪಾತ್ ನಲ್ಲಿ ತಿರ್ಗಾಡೋರಿಗೆ ನಮ್ಮಂತ ಬಡವ್ರಗಳಿಗೆ ಅವರು ಪಾದಚಾರಿಗಳಿಗೆ ಅವಕಾಶ ಮಾಡ್ಕೊಡಲ್ವಲ್ಲ ಅಂತವ್ರನ್ನ. ಮತ್ತೆ ಗಾಡಿಗಳು ಫುಟ್ಪಾತ್ ಅಲ್ಲೇ ನಿಲ್ಸಿರ್ತಾರೆ, ಫುಟ್ಪಾತ್ ಅಲ್ಲೇ ಪಾರ್ಕಿಂಗ್ ಮಾಡಿರ್ತಾರೆ. ಅಂತ ಗಾಡಿ ಯಾವ್ದು ಮುಟ್ಟಲ್ಲ, ಇದುವರೆಗೆ ಹಿಸ್ಟ್ರಿ ಇಲ್ಲ. ಜನರಿಗೆ ಪಾದಚಾರಿಗಳಿಗೆ ನಮ್ಮಂತ ಬಡವ್ರಿಗೆ ಸಹ, ಶ್ರೀಮಂತರು ರೋಡಲ್ಲಿ ಓಡಾಡ್ತಾರೆ, ನಾವು ಬಡವ್ರು ಎಲ್ಲಿ ಹೋಗೋಣ? ಬಡವ್ರಿಗೆ ದಾರಿ ಬೇಕು, ನಮ್ಗೆ ಬಡವ್ರಿಗೆ ದಾರಿ ಬೇಕು ಅಂತಂದ್ರೆ ಅಂತವ್ರನ್ನ ಕಂಡು ಹಿಡಿದು ಫುಟ್ಪಾತ್ ಮೇಲೆ ಯಾರು ಗಾಡಿ ಹತ್ತಿಸ್ಕೊಂಡು ಹೋಯ್ತಾ ಇರ್ತಾರೋ ಅಂತವ್ರನ್ನ ಹಿಡಿದು ಫೈನ್ ಹಾಕಿ. ಅದೇ ಕಾರಣಕ್ಕೆ ಈಗ 5,000 ರೂಪಾಯಿ ದಂಡ ಮಾಡಿದ್ದಾರೆ. ಯಾವ್ದಾದ್ರು ಗಾಡಿ ಬಂದ್ರೆ ಹಂಗೆ 5,000 ರೂಪಾಯಿ ಬಿಟ್ಟು ಅವನಿಗೆ ಅದ್ ಮಾಡ್ತಿರೋದು ಸರಿನಾ ತಪ್ಪ ಅಂತ ಸರ್? ಫುಟ್ಪಾತ್ ಮೇಲೆ ಹತ್ತಿಸಿದವ್ರಿಗೆ ಫೈನ್ ಹಾಕ್ಲಿ, ಗಾಡಿನ ಎತ್ಕೊಂಡು ಹೋಗ್ಲಿ, ನಾವು ಕೇಳಕ್ ಬರಕಲ್ಲ. ರೋಡಲ್ಲಿ ಹೋಗೋರ್ನ ಹಿಡಿತಾರೆ, ಫುಟ್ಪಾತ್ ಮೇಲೆ ಹತ್ತಿಸೋರು ಯಾಕೆ? ನಾವು ಮನುಷ್ಯರಲ್ವಾ? ಫುಟ್ಪಾತ್ ಮೇಲೆ ನಾವು ನಡ್ಕೊಂಡು ಹೋಗ್ತಿರ್ತೇವೆ ಸರ್. ಸಹಿತ ಇಲ್ಲಿ ಗಾಡಿ ಬಂತು, ಟಚ್ ಮಾಡ್ಕೊಂಡು ಹೋದ್ರೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ಯಾರು ಜವಾಬ್ದಾರಿ? ನಾವು ಫುಟ್ಪಾತ್ ಅಲ್ಲಿ ತಿರ್ಗಾಡಕ್ಕೂ ನಮಗೆ ಜಾಗ ಇಲ್ಲ ಅಂತಂದ್ರೆ ಇಂಥ ಸಿಟಿ ಒಳಗೆ, ಬೆಂಗಳೂರು ಸಿಟಿ ಒಳಗೆ ಸರ್ ತುಂಬಾ ಕಷ್ಟ. ನಾವು ರೋಡಲ್ಲಿ ತಿರ್ಗಾಡ್ಬೇಕಾರೆ ರೋಡ್ ದಾಟಕ್ಕೂ ಆಗೋದಿಲ್ಲ. ಫುಟ್ಪಾತ್ ಅಲ್ಲೂ ನಡೆಯಕ್ ನಮ್ಗೆ ಅವಕಾಶ ಇಲ್ಲ ಅಂತಂದ್ರೆ ನಾವೆಲ್ಲಿ ತಿರ್ಗಾಡ್ಬೇಕು ಹೇಳಿ? ಫಸ್ಟ್ ಬಡವರ ಬಗ್ಗೆ
ಸರ್ಕಾರ ಗಮನ ಹರಿಸ್ಬೇಕು. ಬಡವ್ರು ಏನಿದ್ದಾರೆ, ಬಡವರು ಹಳ್ಳಿಯಿಂದ ಈ ಉತ್ತರ ಕರ್ನಾಟಕದಿಂದ ಎಲ್ಲ ಬರ್ತಾರ ಸರ್ ಹಳ್ಳಿಯವರು. ಪಾಪ ಗೊತ್ತಿರಲ್ಲ ಅವ್ರಿಗೆ, ಸಿಗ್ನಲ್ ಜಂಪ್ ಮಾಡಿದ್ರೆ ಹಿಡಿತಾರೆ ನಮಗೆ ಗೊತ್ತಿರಲ್ಲ ಸರ್. ನಾವೇನಾರು ಅಡ್ಡ ದಾಟ್ಬಿಟ್ಟು ನೀವು ಯಾಕೆ ಅಡ್ಡ ಬಂದೆ ಅಂತ ನನಗೆ ಎಷ್ಟೋ ಸರಿ ಕ್ವಶನ್ ಮಾಡೋರು. ನಮ್ದು ಪಿರಿಯಾಪಟ್ಟಣ ತಾಲೂಕು, ಮೈಸೂರು ಜಿಲ್ಲೆ. ನಾವಿಲ್ಲಿ ಏನೋ ನಮ್ ಕೆಲ್ಸಗಳು ಆಗ್ಬೇಕು ಅಂದ್ರೆ ನಾವು ಬರ್ತಾ ಇರ್ತೀವಿ. ನಮಗೆ ಗೊತ್ತಿರಲ್ಲ ಸರ್, ಹಳ್ಳಿಯವ್ರಿಗೆ ಗೊತ್ತಿರಲ್ಲ. ಅಂತಾರೆ ಗೈಡೆನ್ಸ್ ಮಾಡಿ, ಹಿಂಗೆಲ್ಲ ಈ ಸಿಗ್ನಲ್ ಬಂದಾಗ ಹಿಂಗ್ ದಾಟ್ಬೇಕು ಅಂತ ಗೈಡೆನ್ಸ್ ಮಾಡ್ಲಿ. ಮತ್ ನಮಗೆ ಗೊತ್ತಿರಲ್ಲ ಇಲ್ಲಿ ಪುಟ್ಮಾತ್ನಲ್ಲಿ ನಾವೇನೋ ಜ್ಞಾನ ಮಾಡ್ಕೊಂಡು ನಾವೇನೋ ಟೆನ್ಷನ್ ಅಲ್ಲಿ ನಮ್ ಕಷ್ಟ, ನಮ್ಮ ಕಷ್ಟ ಏನಿರ್ತದೋ ಅದ್ರ ಬಗ್ಗೆ ನಾವು ಟೆನ್ಷನ್ ಮಾಡ್ಕೊಂಡು ಅದ್ರ ಬಗ್ಗೆ ನೋಡ್ಕೊಂಡು ನಮ್ ಕೆಲಸ ಆಯ್ತವೋ ಇಲ್ವೋ, ನಮ್ಗೇನ್ ರಕ್ಷಣೆ ಸಿಗ್ತದಲ್ವೋ, ನಮಗೆ ನ್ಯಾಯ ಸಿಗ್ತದಲ್ವೋ ಅಂತ ನಾವ್ ಈ ತರ ಯೋಚನೆ ಮಾಡ್ಕೊಂಡು ಫುಟ್ಪಾತ್ ಹೋಯ್ತಾ ಇರ್ತೀವಿ. ಹಿಂದ್ಗಡೆಯಿಂದ ಫುಟ್ಪಾತ್ ಮೇಲೆ ಹಚ್ಕೊ ಬಂದ್ರು, ಗುದ್ಸಿದ್ರು, ಹೋದ್ರು. ಇಲ್ಲಿ ಯಾರಿದ್ದಾರೆ ನಮ್ ಕಡೆಯವರು ಅಂತ ನಮ್ಗೆ ಹೇಳೋರು ಕೇಳೋರು ಯಾರಿಲ್ಲ ಇಲ್ಲಿ. ನಾನು ಒಬ್ಬ ಬಂದಿದ್ದೀನಿ ಇವಾಗ. ನನ್ ಕಷ್ಟ ಇದೆ, ನನ್ನ ಇಲ್ಲಿ ಯಾವ್ದೋ ಆಫೀಸರ್ ಒಳಗೆ ಹೋಗ್ಬೇಕು, ಕಂಪ್ಲೇಂಟ್ ಮಾಡುವಾಗ ಬಂದಿದ್ದೀನಿ. ಏನಾರ ಹೆಚ್ಚು ಕಡಿಮೆ ಆಯ್ತು ಅಂತಾರೆ ತಗೊಬಂದಿಲ್ಲಿ, ಏನಾರ ಕೈಯೋ ಕಾಲ ಮುರಿದೋಯ್ತು ಅಂದ್ರೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಪೊಲೀಸರು ಅಡ್ಮಿಟ್ ಮಾಡ್ತಾರೆ. ನನ್ನ ಮನೆಯವ್ರಿಗೆ ಗೊತ್ತಾಗದ ಹೆಂಗೆ? ಈಗ ನನ್ನ ಮನೆಯವರು ನಮ್ದು ಕುಶಾಲನಗರ ಪಕ್ಕ ಪುಟ್ಟಣ್ಣ ಕಣಗಲ್ ನಮ್ ಸ್ವಂತೂರು. ಅಲ್ಲಿಂದ ಅಲ್ಲಿಗೆ ಮೆಸೇಜ್ ಹೋಗಿ ಅಲ್ಲಿಂದ ಅಲ್ಲಿಗೆ ಬರೋದು ನನ್ನ ಪರಿಸ್ಥಿತಿ ಏನಾಗಿರ್ಬೇಕು? ಇಂಥವ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಹರಿಸ್ಬೇಕು. ಬಂದು ಬೆಂಗಳೂರು ಅಭಿವೃದ್ಧಿ ಸಚಿವ ಸ್ಥಾನಕ್ಕೆ ಅಲಂಕಾರ ಹಾಕಿದಂಗೆ ಈ ರೀತಿ ಡೆವಲಪ್ಮೆಂಟ್ ಕೆಲಸ ಮಾಡ್ತಿದಾರೆ ಅನ್ಸಲ್ವಾ ಸರ್? ಅವ್ರು ಕಂದಾಯ ಮಿನಿಸ್ಟರ್ ಆಗಿದ್ದಾಗ ಅವ್ರು ಮಾಡ್ತಿದ್ದಂತ ಕೆಲಸ ನಾವು ಹಳ್ಳಿಯವ್ರಾದ್ರೂ ನಾವು ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ತುಂಬಾ ಹೆಮ್ಮೆ ಪಟ್ಟಿದ್ವಿ. ಇಂಥ ಸಚಿವರುಗಳು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬೇಕು ಅನ್ನೋದು ಹೆಮ್ಮೆ ಪಟ್ಟಿದ್ದೀನಿ. ಬಟ್ ಈಗ ಫುಟ್ಪಾತ್ ಅಲ್ಲಿ ಗಾಡಿ ಹಚ್ಚೋ ಅಂತವ್ರಿಗೆ ಅವ್ರು 5,000 ಅಲ್ಲ 10,000 ಫೈನ್ ಆಗ್ಲಿ ಸರ್, ನಾವ್ ಕೇಳಕ್ ಬರಕಲ್ಲ. ಅದು ತುಂಬಾ ಅನುಕೂಲ ಅಂತ ನನ್ಗೆ ಅನಿಸ್ತದೆ ಸರ್. ಕೃಷ್ಣ ಬೈರೇಗೌಡರು ಯಾವ ಖಾತೆ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಲ್ಲಿ ಇದ್ದಾಗ ತುಂಬಾ ಅಲ್ಲಿ ಬದಲಾವಣೆಗಳು ತಂದ್ರು. ಈ ಕಂದಾಯ ಇಲಾಖೆ ಬೇರೆಯವ್ರಿಗೆ ಕೊಟ್ಟು ನೆನಗುದಿಕ್ ಬಿದ್ದೈತೆ. ಈಗ ಬೆಂಗಳೂರು ಸಹ ಅವ್ರಿಗೆ ಕೊಟ್ಟಿರೋದು ಒಳ್ಳೆ ಕೆಲಸ, ಬೆಂಗಳೂರು ಕ್ಲೀನ್ ಆಗುತ್ತೆ. ಅದೇ ಸರ್, ಈಗ ಫುಟ್ಪಾತ್ ವಿಚಾರದಲ್ಲಿ ಬೀದಿ ಬದಿ ವ್ಯಾಪಾರಗಳನ್ನ ತೆರವುಗೊಳಿಸುವಂತ ಕೆಲಸ ಆಗ್ತಾ ಇದೆ. ತಪ್ಪೇನಿಲ್ಲ, ತೆರವುಗೊಳಿಸಿ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ಕೊಟ್ರೆ ಚೆನ್ನಾಗಿರುತ್ತೆ. ಫುಟ್ಪಾತ್ ಮೇಲೆ ಯಾರಾದ್ರೂ ವೆಹಿಕಲ್ ಗಳು ಬಂದ್ರೆ ಅವ್ರಿಗೆ 500 ರೂಪಾಯಿ ದಂಡ ಇರೋದನ್ನ 5,000 ರೂಪಾಯಿ ಏರಿಕೆ ಮಾಡ್ಬೇಕು ಅಂತಿದ್ದಾರೆ. ಸರಿನಾ ತಪ್ಪ? ಇಲ್ಲ, ಫಸ್ಟ್ ಟೈಮ್ ಅಷ್ಟೊಂದು ಹಾಕೋದ್ ತಪ್ಪು. ಬಟ್ ವಾರ್ನಿಂಗ್ ಕೊಟ್ಟು ಹೇಳ್ಬಹುದು, ಜನಕ್ಕೆ ತಿಳುವಳಿಕೆ ನೀಡಿದ್ಮೇಲೆ ಹಾಕದಂಗೆ ನೋಡ್ಕೋಬೇಕು. ಅಲ್ಲ ಸರ್, ಈಗ ಮೇಲೆ ಗಾಡಿ ಹತ್ತೋದು ತಪ್ಪೇ, ಅದು ತಪ್ಪು ಅಲ್ಲ. 5,000 ಅಲ್ಲ, ತಪ್ಪು 5,000 ಹಾಕಿರೋ ತಪ್ಪೇನಿಲ್ಲ. ಬಟ್ ತಪ್ಪು ಹಾಕದೆ ತಪ್ಪಲ್ಲ, ಗಾಡಿ ಮೇಲಕ್ಕೆ ಫಸ್ಟ್ ಆಫ್ ಆಲ್ ತಪ್ಪು. ಮೇಲೆ ಬರೋದೇ ತಪ್ಪು. ನಮ್ಮ ನಿಮ್ಮೂರ ಮೇಲೆ ಗಾಡಿ ಟಚ್ ಗಿಚ್ ಆಯ್ತು ಅಂತಂದ್ರೆ ಯಾರು ಅನ್ನುವಂಥದ್ದು ಅವ್ರ ನಿರ್ಧಾರ. ಹೌದು, ತಪ್ಪು. ಕೃಷ್ಣ ಬೈರೇಗೌಡರು ಮಾಡ್ತಿರೋದೆಲ್ಲ ತುಂಬಾ ಚೆನ್ನಾಗೈತೆ. ಅಂತ ಸಚಿವರು ನಮ್ಮ ರಾಜ್ಯಕ್ಕೆ ಬೇಕು. ಎಲ್ಲಂದ್ರಲ್ಲಿ ವಾಹನಗಳನ್ನ ನಿಲ್ಸ್ಬಿಟ್ಟು ಹೋಗಿರುವಂತದ್ದು ಆಗ್ಬೋದು. ಈಗ ನೆನ್ನೆ ಒಂದು ಆದೇಶ ಆಗಿದೆ, ಫುಟ್ಪಾತ್ ಮೇಲೆ ನೀವೇನೋ ನಡ್ಕೊಂಡ್ ಬರ್ತಾ ಇದ್ರೆ ಯಾವನಾದ್ರೂ ವಾಹನ ಬಂದ್ರೆ ಅವ್ನಿಗೆ 5,000 ರೂಪಾಯಿ ದಂಡ ಹಾಕ್ಬೇಕಂತ ತೀರ್ಮಾನ ಆಗ್ತದೆ. ಅದು ಸರಿನಾ ತಪ್ಪಾ? ತಪ್ಪು, ಅದು ಆಗ್ಬಾರ್ದು. ಅಲ್ಲ, ಯಾಕೆ ತಪ್ಪು ಅಂತ? ಯಾಕೆ ತಪ್ಪು ಅಂದ್ರೆ ಮತ್ತೆ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋದ್ರೆ ಮತ್ತೆ ಎಲ್ಲಿ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾ? ಅಲ್ಲ, ನಡ್ಕೊಂಬರೋರ್ಗೆಲ್ಲ ವೆಹಿಕಲ್ ಬಂದ ಬರುತ್ತಲ್ಲ, ಆ ವೆಹಿಕಲ್ ಬರೋನ್ಗೆ 5,000 ರೂಪಾಯಿ ದಂಡ ಹಾಕ್ತೀನಿ ಅಂತಾರೆ. ಈಗ ಫುಟ್ಪಾತ್ ಮೇಲೆ ಬರೋರಿಗೆ ಹೌದು ಕರೆಕ್ಟ್ ಇದೆ, ಅದು. ಮತ್ತೆ ಯಾಕೆ ಕರೆಕ್ಟ್ ಅಂದ್ರೆ ಮತ್ತೆ ರೋಡ್ ಇದೆಯಲ್ಲ, ಅವ್ರು ಹೋಗಕ್ಕೆ ರೋಡ್ ಮೇಲೆ ಹೋಗ್ಬೋದು. ಮತ್ತೆ ಫುಟ್ಪಾತ್ ಮೇಲೆ ಬಡ್ರೆ ಅದ್ರ ತಪ್ಪೇ ಅಲ್ಲ, ಅದರಿಂದ ದಂಡ ಹಾಕೋದು ಕರೆಕ್ಟ್. ಕೃಷ್ಣ ಬೈರೇಗೌಡರು ಇತ್ತೀಚೆಗೆ ಮಾಡ್ತಿರುವಂತ ಕೆಲಸ ಸಂಬಂಧಪಟ್ಟಾಗ ನೀವು ನೋಡಿದಿರಾ? ನೋಡಿದ್ವಿ. ಏನ್ ಅನ್ಸುತ್ತೆ ಓವರ್ ಆಲ್ ಕೆಲಸ? ಚಲೋ ಕೆಲಸ ಮಾಡ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಅಭಿವೃದ್ಧಿ ಕೆಲಸಗಳು ಸಿಕ್ಕಾಪಟ್ಟೆ ಜೋರ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಈಗ ಹೊಸ ಆದೇಶ ಮಾಡಿದ್ದಾರೆ, ನಾವು ನೀವು ನೋಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಯಾವನಾದ್ರು ವೆಹಿಕಲ್ ಗಳು ಫುಟ್ಪಾತ್ ಮೇಲೆ ಬಂದ್ರೆ ಅದು ಮಹಾ ತಪ್ಪು. ತಪ್ಪು ಸಂಬಂಧಪಟ್ಟಾಗ ಈಗ ಅದೇ ವೆಹಿಕಲ್ ಗೆ 5,000 ರೂಪಾಯಿ ದಂಡ ಹಾಕ್ಲಿಕ್ಕೆ ಮುಂದಾಗ್ತಾ ಇದಾರೆ. ಈ ಕೆಲಸ ಸಂಬಂಧಪಟ್ಟ ನೀವೇನ್ ಹೇಳ್ಬೋದು ಅಂತ? ಆ ಕೆಲಸ ಸಂಬಂಧಪಟ್ಟಂತೆ ಅವರಿಗೆ 1 ಸಾರಿ 2 ಸಾರಿ ಚಾನ್ಸ್ ಕೊಡ್ಬೇಕು, ಕೊಟ್ಟು ಹೇಳ್ಬೇಕು ಅವ್ರಿಗೆ. ಹಿಂಗ್ ಫುಟ್ಪಾತ್ ಮೇಲೆ ನೀವು ಗಾಡಿಗಳು ವೆಹಿಕಲ್ಗಳು ಬರಬೇಡ ಅಂತ ಹೇಳಿ ಅವ್ರಿಗೆ 3ನೇ ಸಾರಿ ಬಂದಾಗ ಅವ್ರಿಗೆ ಫೈನ್ ಹಾಕ್ಬೇಕು. ಅಲ್ಲ, ಈಗ ಮಿನಿಮಮ್ 500 ರೂಪಾಯಿ ಇತ್ತು, ಅವ್ನ ಮೇಲೆ ಬರುವಂತದ್ದೇ ತಪ್ಪು. ಆ ಗಾಡಿಗೆ 5 ಅಲ್ಲ 10 ಹಾಕಿ ಬಿಡಿ ಅನ್ನುವಂತ ಕೆಲವರು ಹೇಳ್ತಾ ಇದಾರೆ. ಹಂಗ ಬಂದವ್ರಿಗೆ ಆಗ್ಬೋದ್ರಿ, 5 ಹಾಕ 10 ಆಗ್ಬೋದು. ಬಂದವ್ರಿಗೆ 1 ಚಾನ್ಸ್ ಕೊಡ್ಬೇಕು, ಗೊತ್ತಿಲ್ದೆ ಬಂದವ್ರಿಗೆ ಅಷ್ಟೇ. ಗೊತ್ತಾಗಿ ಬಂದವ್ರಿಗೆ ಆಗ್ಬೋದು. ಅಲ್ಲ ಸರ್, ಈಗ ನಾವು ನೀವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಫುಟ್ಪಾತ್ ಮೇಲೆ ಯಾವನ ಅಡ್ಡ ಬಂದ್ಬಿಡ್ತಾನೆ, ಅವ್ನ ದಾರಿ ಬಿಟ್ಟು ಮೇಲೆ ಬಂದಿರುವಂತದ್ದೇ ಮಹಾ ತಪ್ಪು. ಮತ್ತೆ ಅವ್ನ್ ಚಾನ್ಸ್ ಕೊಡುವಂತದ್ದು ಯಾಕೆ ಬೇಕು ಸರ್ ಅಂತ? ಚಾನ್ಸ್ ಕೊಡಂತ ಅವಕಾಶ ಇಲ್ಲ ಅಂದ್ರೂ ಬರ್ಬಾರ್ದು. ತಪ್ಪಿದೆ ಆಗ್ಬೋದು. ಅವ್ರು ಅಭಿವೃದ್ಧಿ ಖಾತೆ ಪಡ್ತಿದ್ದಂಗೆ ಅವರು ಈ ರೀತಿಯಾದ ಕೆಲಸಗಳಿಗೆ ಮುಂದಾಗ್ತಿದ್ರೆ. ಈಗ ನಿನ್ನೆ ಒಂದು ಆದೇಶ ಆಗಿದೆ, ಫುಟ್ಪಾತ್ ಮೇಲೆ ಯಾವನಾರು ವೆಹಿಕಲ್ ಬಂದ್ರೆ 5,000 ರೂಪಾಯಿ ದಂಡ ಹಾಕ್ಬೇಕಂತ ತೀರ್ಮಾನ ಆಗ್ತಾ ಇದೆ. ಖಂಡಿತವಾಗ್ಲೂ ಹಾಕ್ಬೇಕು, ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು. ಅದು ಹಾಕಿದ್ರೆ ಒಳ್ಳೇದು. ಅವ್ರು ಮಾಡ್ತಾ ಇರೋದು ಎಲ್ಲದೂ ಒಳ್ಳೇದೇ ಇದೆ, ಕೆಟ್ಟದಂತ ಯಾವ ಕಾರಣಕ್ಕೂ ಅನ್ನಕ್ ಬರಲ್ಲ. ಫುಟ್ಪಾತ್ ಮೇಲೆ ಸಾರ್ವಜನಿಕರು ಹೋಗೋರಿಗೆ ತೊಂದ್ರೆ ಆದ್ರೆ ಮತ್ತೆ ಯಾರಿಗೆ ಇದಾಗತ್ತೆ ಹೇಳು? ಸಾರ್ವಜನಿಕರಿಗೆ ತಾನೇ ನೋವಾಗದು. ಅದು ಎಲ್ಲಾ ರೀತಿನೂ ಅನುಕೂಲತೆ ಮಾಡ್ತಾ ಇದಾರೆ. ಮಾಡೋದ್ರಿಂದ ಏನ್ ತೊಂದ್ರೆ ಇರ್ತದೆ ಯಾರಿಗೂ ಅನ್ನಕ್ ಬರೋದಿಲ್ಲ. ಅದು ಒಳ್ಳೇದೇ.
ಸಾರ್ವಜನಿಕ ಕೃಷ್ಣ ಬೈರೇಗೌಡರಿಗೆ ಈ ಖಾತೆಗಿಂತ ಇನ್ನೂ ದೊಡ್ಡ ಮಟ್ಟದ ಖಾತೆ ಕೊಡಬಹುದಾಯ್ತು ಅಂತ ಅನ್ಸುತ್ತೆ. ಕೊಡ್ಲೇಬಹುದು. ಯಾಕಂದ್ರೆ ಎಲ್ಲವೂ ಕೂಡ ಅವ್ರು ಎಲ್ಲಿ ಕೆಲಸ ಮಾಡ್ತಾರ ಅಲ್ಲಿ ಒಳ್ಳೆ ಜನರಿಗೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಇದೆ. ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ, ಏನ್ ತೊಂದ್ರೆ ಏನಿಲ್ಲ. ಹಾ, ಹಾ. ಕೊಡ್ತಕ್ಕಂಥದ್ದೇ ಚೆನ್ನಾಗಿದೆ. ಈ ತರ ಕೆಲಸ ಮಾಡೋರೆ ಕೊಡ್ತಕ್ಕಂಥದ್ದೇ ಒಳ್ಳೇದು. ಯಾವುದೇ ರೀತಿ ಕೆಟ್ಟದ್ದು ಅಂತ ಯಾರು ಬಯಸಕ್ ಬರೋದಿಲ್ಲ ಇದನ್ನ. ಸಾರ್ವಜನಿಕರಿಗೆ ಎಲ್ಲರಿಗೂ ತೊಂದರೆ ಇಲ್ದಂಗೆ ಅನುಕೂಲತೆ ಆಗತ್ತೆ, ಪಬ್ಲಿಕ್ಗೂ ಚೆನ್ನಾಗಿದೆ ರೆಸ್ಪಾನ್ಸ್ ಸಿಕ್ಕತ್ತೆ. ಸರ್, ಬೆಂಗಳೂರು ಇನ್ನು ಏನ್ ಅಭಿವೃದ್ಧಿ ಆಗ್ಬೇಕು ಸರ್ ನಿಮ್ಗೆ ಗೊತ್ತಿರೋದು? ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು. ಸಾರ್ವಜನಿಕರು ಬರೋದಕ್ಕೆ ಕುಂದ್ರೋದಕ್ಕೆ ಪ್ರತಿಯೊಂದಕ್ಕೂ ಸ್ಥಾನಮಾನಗಳು ಬೇಕು, ಎಲ್ಲಾ ಸೌಕರ್ಯಗಳು ಗುಂಡಿ ಇದು ಏನಿದೆ ಎಲ್ಲ ಸಾರ್ವಜನಿಕರಿಗೆ ಯಾವುದೇ ರೀತಿ ಸಮಸ್ಯೆಗಳು ಇಲ್ದಂಗೆ ಪರಿಹಾರ ಮಾಡಿದ್ರೆ ಒಳ್ಳೇದು. ಸರ್, ಮೊದಲಿಗೆ ಬೆಂಗಳೂರಲ್ಲಿ ಟ್ರಾಫಿಕ್ ಎನ್ನುವಂತ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ಅದು ತಪ್ಪಿಸುವಂತದ್ದು ಏನಾದ್ರು ಆಗತ್ತೆ ಸರ್ ಮುಂದಿನ ದಿನಗಳಲ್ಲಿ? ಅವರಿಗೆ ಗೊತ್ತಿದೆ, ಗೊತ್ತಿಲ್ಲ ಅಂತ ಅನ್ನಂಗಿಲ್ಲ, ಎಲ್ಲಾ ಗೊತ್ತಿದೆ ಅವರಿಗೆ. ಮಾಡ್ತಾರೆ, ಮಾಡಲ್ಲ ಅಂತ ಯಾರು ಅನ್ನಕ್ಕಾಗಲ್ಲ, ಮಾಡ್ತಾರೆ, ಅನುಕೂಲತೆ ಮಾಡ್ತಾರೆ. ಈಗ 5,000 ರೂಪಾಯಿ ನಿರ್ಧಾರ ಸರ್, ಅದು ಒಳ್ಳೇದು. ಮಾಡಬಾರ್ದು, ಅದು 5 ಅಲ್ಲ 10 15 ತನಕ ಮಾಡಿದ್ರು ಒಳ್ಳೇದೇ ಅದು. ಯಾಕೆಂದ್ರೆ ಅಡ್ಡದಾರಿಲಿ ಬರಬಾರ್ದು, ಯಾರು ಸರಿಯಾದ ರೀತಿ ಒಳಗೆ ಹೋಗ್ಬೇಕು. ಅವ್ನಿಗಿರೋ ದಾರಿನೇ ಬಿಟ್ಟು ಮೇಲೆ ಬಂದ ಬರ್ತಾನೆ ಅಂತಂದ್ರೆ ಮಹಾ ತಪ್ಪು. ತಪ್ಪದು. ಅದರಿಂದಲ್ಲ 20,000 ಹಾಕಿದ್ರೆ ತಪ್ಪೇನಿಲ್ಲ, ಅದು ದಂಡನ ಒಳ್ಳೇದೇ ಅದು. ಬೆಂಗಳೂರಿನಲ್ಲಿ ಫುಟ್ಪಾತ್ ಮೇಲೆ ಯಾವನಾರ ವೆಹಿಕಲ್ ಬಂದ್ರೆ ಅವ್ನಿಗೆ 5,000 ರೂಪಾಯಿ ದಂಡ ವಿಧಿಸ್ತೀವಿ ಅನ್ನುವಂಥದ್ದು ಸರ್ಕಾರ ನಿರ್ಧಾರ ಮಾಡ್ತಾ ಇದೆ ಸರ್, ಏನ್ ಅನ್ಸುತ್ತೆ? ಈ ಈ ಕಾನೂನು ತರೋದು ಬಹಳ ಸೂಕ್ತವಾದ್ದು ಸರ್. ಯಾಕೆಂತ ಹೇಳಿದ್ರೆ ಫುಟ್ಪಾತ್ ಇರೋದು ಜನರ ಓಡಾಟಕ್ಕೋಸ್ಕರನೇ. ಯಾವುದೇ ವಾಹನಗಳು ಬಂದ್ರೆ ಜನ ನಿರಾತಂಕವಾಗಿ ಓಡಾಡೋದಕ್ಕೆ ಬಹಳ ಅಡ್ಡಿ ಆಗುತ್ತೆ, ತೊಂದರೆ ಆಗುತ್ತೆ. ಆಮೇಲೆ ಅವ್ರಿಗೆ ಯಾವ್ದಾದ್ರು ಒಂದು ವೆಹಿಕಲ್ ಬಂದು ಹೊಡೆದ್ರೆ ಅದು ಅಪಘಾತಕ್ಕೆ ಆಗೋ ಸಂಭವಗಳು ಇರ್ತವೆ. ಈಗ ಫುಟ್ಪಾತ್ ಅನ್ನು ಅತಿಕ್ರಮಣ ಪ್ರವೇಶ ಮಾಡೋ ಇದು ಮಹಾನ್ ತಪ್ಪು. ಎರಡನೇದು, ಅವ್ರಿಗೆ ಗೊತ್ತಿದ್ದು ಕೂಡ ಅವರು ಟ್ರಾಫಿಕ್ ಅನ್ನ ತಪ್ಪಿಸ್ಲಿಕ್ಕೋಸ್ಕರ ಅವರು ಬೇಗ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗೋ ರೀತಿಯಲ್ಲಿ ಅವ್ರು ನಡ್ಕೊಳ್ತಾರೆ. ಜೊತೆಗೆ ಉಡಾಫೆ ತರ ಹೋಗ್ತಿರ್ತಾರೆ ಅವರು. ಆಮೇಲೆ ಬಹಳ ಫಾಸ್ಟ್ ಆಗಿ ಹೋಗ್ಬಿಡೋದು, ಆಮೇಲೆ ಅಲ್ಲಿ ಪಕ್ಕದಲ್ಲಿ ಹೋಗೋನಿ ಟಚ್ ಮಾಡ್ಕೊಂಡು ಹೋಗೋದು, ಆಮೇಲೆ ಅವ್ರಿಗೆ ಗಾಬರಿ ಹುಟ್ಟಿಸ್ತಕ್ಕಂಥದ್ದು, ಭಯ ಹುಟ್ಟಿಸ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಜನ ಈ ತರದ್ದೇ ಒಂದು ವಾಹನಗಳು ಫುಟ್ಪಾತ್ ಮೇಲೆ ಹೋದ್ರೆ ಜನ ಫುಟ್ಪಾತ್ ಮೇಲೆ ಓಡಾಡೋಕ್ಕೂ ಭಯ ಪಡೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಕಾರಣಕ್ಕೆ ಈಗ 5,000 ಅಲ್ಲ 5,000 ದಂಡ ಹಾಕಿದ್ರೆ ಅವ್ರಿಗೊಂದು ಭಯ ಬರುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ಮೊತ್ತದ ದಂಡವನ್ನ ನಾನು ಇಲ್ಲಿ ಹೋಗಿ ಕಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ರೋಡನ್ನ ಬಳಸ್ತಾರೆ. ವಿಳಂಬ ಆದ್ರೂ ಪರವಾಗಿಲ್ಲ ಅಂತ ಅವರು ರೋಡನ್ನ ಬಳಸ್ತಾರೆ. ಆ ಕಾರಣಕ್ಕೆ ಇದು ಹಾಕಿರೋದು ಬಹಳ ಸೂಕ್ತವಾಗಿದೆ, ಅವ್ರದ್ದು ಒಳ್ಳೆ ನಿರ್ಧಾರ ಆಗಿದೆ. ಇದರಿಂದ ಸಾರ್ವಜನಿಕರಿಗೆ ಒಂದು ಏನು ಬೇಕು ಅಂತ ಹೇಳಿದ್ರೆ ವಾಹನದಾರರಿಗೆ ಅವ್ರಿಗೆ ಒಂದು ಎಚ್ಚರಿಕೆ, ಒಂದು ಗಂಟೆ ಇರಬೇಕು. ಯಾಕಂತ ಹೇಳಿದ್ರೆ ಎಲ್ಲಿ ವಾಹನಗಳಿಗೆ ದಾರಿ ಇದೆ, ಇದು ವಿಪರೀತ ವಾಹನಗಳು ಇರೋ ನಗರ. ಆ ಕಾರಣಕ್ಕೆ ಅವುಗಳನ್ನ ಬೇರೆ ಬೇರೆ ಎಲ್ಲಿ ಬೇಕಾದಲ್ಲಿ ನಿಯಮವನ್ನು ಮೀರಿ, ಕಾನೂನನ್ನ ಮೀರಿ ಹೋಗ್ತಕ್ಕಂಥ ಕ್ರಮ ಇದೆಯಲ್ಲ, ಅದು ಶುದ್ಧ ತಪ್ಪು. ಆ ಕಾರಣಕ್ಕೆ ಇವರು ತಗೊಂಡಿರ್ತಕ್ಕಂಥ ನಿರ್ಧಾರಗಳು ಇದೆಯಲ್ಲ, ಅದು ಬಹಳ ಸಮಂಜಸವಾಗಿದೆ. ಅದರಲ್ಲಿ ಎಳ್ಳಷ್ಟು ಕೂಡ ನಿಸ್ಸಂದೇಹವಾಗಿ ತಪ್ಪಿಲ್ಲ ಹೇಳಿ. ಫುಟ್ಪಾತ್ ಅನ್ನೇ ಬೇರೆ ಬೇರೆ ರೂಪದಲ್ಲಿ ಈಗ ಒತ್ತುವರಿ ಮಾಡುವಂತ ಕೆಲಸ ಆಗ್ತಾ ಇದೆ, ಫುಟ್ಪಾತ್ ಅಲ್ಲಿ ನಿಲ್ಲಿಸುವ ವಾಹನಗಳನ್ನ ತೆರವು ಮಾಡುವಂತ ಕೆಲಸ ಆಗ್ತಾ ಇದೆ. ಈಗ ಮೇಲ್ಗಡೆ ಬರುವಂತ ಮುಂಡುತನದ ಕೆಲವೊಂದು ದ್ವಿಚಕ್ರ ವಾಹನಗಳಿಗೆ ದಂಡ ವಿಧಿಸುವಂತ ಕೆಲಸ ಆಗ್ತಾ ಇದೆ. ಕೃಷ್ಣ ಬೈರೇಗೌಡರ ತಲೆಯಲ್ಲಿ ಬೇರೆ ಏನೋ ಇದೆ ಅನ್ಸ್ತಿಲ್ವಾ ಸರ್ ಜನರಿಗೆ? ಇಲ್ಲ ಕರೆಕ್ಟ್ ಸರ್. ನೋಡಿ ಸರ್, ಈಗ ಏನಾಗಿದೆ, ಒಂದು ದೊಡ್ಡ ಮಹಾನಗರಗಳ ಪರಿಕಲ್ಪನೆ ಇದೆಯಲ್ಲ, ಆ ಮಹಾನಗರ ಪರಿಕಲ್ಪನೆಯಲ್ಲಿ ಒಂದು ನಿಯಮಗಳೇ ಇಲ್ಲ ಅಂತ ಹೇಳಿದ್ರೆ ಅದು ಬಹಳ ಅಧ್ವಾನ ಸ್ಥಿತಿ ನಿರ್ಮಾಣ ಆಗ್ತಾ ಇರುತ್ತೆ. ಈಗ ಫುಟ್ಪಾತ್ ಅನ್ನೋ ಉದ್ದೇಶ ಮಾಡಿದಾರಲ್ಲ, ಆ ಉದ್ದೇಶ ಸಫಲ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಅಂಗಡಿಗಳಾಗ್ಲಿ, ವ್ಯಾಪಾರಸ್ಥರಾಗ್ಲಿ, ಅಥವಾ ಅವ್ರಿಗೆ ಬೇಕಾದಂತ ಪದಾರ್ಥಗಳನ್ನು ಮಾರೋದಾಗ್ಲಿ ಅವುಗಳನ್ನು ಮಾಡಬಾರ್ದು. ಈಗ ಒಂದು ಕ್ರಮ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಬಾಡಿಗೆ ಕೊಟ್ಟು ನಡೆಸ್ತಾ ಇರ್ತಾನೆ, GST ಕಟ್ತಾ ಇರ್ತಾನೆ, ಯಾವುದೇ ವಸ್ತುವನ್ನ ಇವನು ತಂದು ಅಲ್ಲಿ ಯಾವುದೇ ಬೀದಿ ಬಾಡಿಗೆ ಇಲ್ಲ, ಲೈಟ್ ಬಿಲ್ ಕಟ್ಟಂಗಿಲ್ಲ, ಆಮೇಲೆ ಬೇಕಾಬಿಟ್ಟು ಜನ ಓಡಾಡೋ ಪ್ರದೇಶದಲ್ಲಿ, ಜನ ನಿಬಿಡೋ ಪ್ರದೇಶದಲ್ಲಿ ಇವನು ಮಾರ್ತಾ ಇರ್ತಾನೆ. ಹಾಗಾಗಿ ಅವ್ರ ಮೂಲ ಅಂಗಡಿಗಳಿಗೂ ಕೂಡ ಅವ್ರಿಗೆ ವ್ಯಾಪಾರಕ್ಕೆ ನಷ್ಟ ಆಗುತ್ತೆ. ಪ್ಲಸ್ ಇಲ್ಲೇನಾಗುತ್ತೆ, ಕಡಿಮೆ ದುಡ್ಡಿಗೋಸ್ಕರ ಇವ್ನು ಕೊಟ್ಟರು ಲಾಸ್ ಆಗಲ್ಲ ಅವನಿಗೆ. ಅವ್ರಿಗಿಂತ ಇವ್ನು ಕಡಿಮೆ ದುಡ್ಡಿ ಕೊಟ್ಟರು ಕೂಡ ನಷ್ಟ ಆಗಲ್ಲ. ಅವನು ಸೆಕೆಂಡ್ಸ್ ಅನ್ನ ಅಥವಾ ಬೇರೆ ಬೇರೆ ಪದಾರ್ಥಗಳನ್ನು ತಂದು ಜನರಿಗೆ ಒಂದು ರೀತಿಯಲ್ಲಿ ಆಕರ್ಷಕವಾಗಿ ಮಾರ್ತಾನೆ. ಆಮೇಲೆ ಫುಟ್ಪಾತ್ ಅಲ್ಲಿ ಮಾರೋದಿದೆಯಲ್ಲ, ಅದು ಕೂಡ ದೊಡ್ಡ ಅಕ್ರಮ ಸರ್ ಅದು. ಹಾಗಾಗಿ ಈಗ ಏನು ತಗೊಂಡಿರೋ ನಿರ್ಧಾರ ಇದೆಯಲ್ಲ, ಅದ್ರ ಪ್ರಕಾರನೇ ಇವ್ರು ಕಟಿಬದ್ಧವಾಗಿ ನಡ್ಕೊಳ್ಬೇಕು. ಅದರಲ್ಲಿ ರಾಜಿ ಹಾಕ್ಬಿಡ್ದು ಇವರು. ಈಗ ಏನಾಗಿದೆ, ಈಗ 500 ಕಿಲೋಮೀಟರ್ಗಳು ಎಲ್ಲ ಮಾಡಿದ್ರು, 450 ಕಿಲೋಮೀಟರ್ ಮಾಡ್ಬಿಟ್ಟು ಇವಾಗ ಏನಾಗಿದೆ, ಯಥಾಸ್ಥಿತಿ ಆಗ್ತಾ ಇದೆ. ಈಗ ಒಬ್ಬೊಬ್ರು ಕೂಡ ಮತ್ತೆ ಬರ್ತಿದ್ದಾರೆ. ಅದು ಕೂಡ ಕಠಿಣವಾಗಿ ಇವರು ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಸಡಿಲಿಕೆ ಮಾಡಿದ್ರೆ, ಇವರು ವೋಟ್ ಬ್ಯಾಂಕ್ಗೋಸ್ಕರ ಆ ತರದ್ದು ಈ ತರದಲ್ಲಿ ಸಡಿಲಿಕೆ ಮಾಡೋದು ಕೂಡ ತಪ್ಪು. ಒಂದು ನಿಯಮವನ್ನು ಜಾರಿ ತಂದ್ರೆ ಅದನ್ನ ಶುದ್ಧಾಂಗವಾಗಿ ತರಬೇಕು. ಅದರಲ್ಲಿ ಏನು ರಾಜಿ ಆಗ್ಬಾರ್ದು. ಒಂದ್ಸಲ ನಿಯಮ ಮಾಡ್ಬಿಡೋದು ಮತ್ತೆ ಯಥಾಸ್ಥಿತಿ ತರೋದು ಇದೆಯಲ್ಲ, ಅದ್ರ ಮೇಲೆ ಜನಕ್ಕೂ ನಂಬಿಕೆ ಹೋಗ್ಬಿಡುತ್ತೆ. ನೋಡಿ ತಂದ್ರು ಮತ್ತೆ
ಮತ್ತೆ ಇನ್ನೂ ಯಾವ್ದಾದ್ರು ಒಂದು ನಿಯಮ ತರಕ್ ಹೋದ್ರೆ ಇದು ಮೊದಲಿನ ತರನೇ ಆಗುತ್ತೆ ಅನ್ನೋ ಒಂದು ಭಾವನೆ ಜನರಲ್ಲಿ ಸಹಜವಾಗಿ ಮೂಡುತ್ತೆ. ಆ ಕಾರಣಕ್ಕೆ ಇವ್ರೇನು ನಿರ್ಧಾರಗಳನ್ನ ತೆಗೆದುಕೊಂಡಿದಾರಲ್ಲ ಅದಕ್ಕೆ ಬದ್ಧವಾಗಿ ನಡ್ಕೊಳ್ಬೇಕು. ಜೊತೆಗೆ ಇವರು ಯಾವುದೇ ಮುಲಾಜಿಗೊಳಗಾಗಬಾರದು. ಈಗ ಕೃಷ್ಣ ಬೈರೇಗೌಡರು ಏನ್ ನಿರ್ಧಾರ ತಗೊಂಡಿದಾರಲ್ಲ ಇಡೀ ಸರ್ಕಾರ ಅದನ್ನ ಬೆಂಬಲಿಸಬೇಕು. ಎಲ್ಲ ಮುಖ್ಯಮಂತ್ರಿಗಳ ಆದಿಯಾಗಿ ಅವ್ರು ತಗೊಂಡಿರೋ ನಿರ್ಧಾರನ ಅದಕ್ಕೆ ಒಪ್ಪಿಗೆ ಸೂಚಿಸಬೇಕು, ಸಮ್ಮತಿ ಕೊಡಬೇಕು. ಅದಕ್ಕೆ ಇವರು ಬೆಂಬಲವಾಗಿ ನಿಂತ್ಕೊಳ್ಬೇಕು. ಅದನ್ನ ಯಾವ್ದೋ ಒಂದು ಮಾಡೋದು ಇಲ್ಲ ನೀವು ಮಾಡೋದು ಬೇಡ ಸುಮ್ಮೀರಿ ಅನ್ನೋದು ಕ್ರಮ ಇದೆಯಲ್ಲ, ಇಲ್ಲ ತಗೊಳ್ಬಾರ್ದು. ನಿರ್ಧಾರ ತಗೊಂಡ್ಮೇಲೆ ಅದನ್ನ ಪರಿಪಕ್ವವಾಗಿ ಸಮರ್ಪಕವಾಗಿ ಅದನ್ನ ನಿರ್ವಹಣೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಮತ್ತೆ ಯಥಾಸ್ಥಿತಿ ಈ ನಾಯಿ ಬಾಲ ಡೊಂಕೂರ ತರನೇ ಆಗೋ ಪ್ರಕ್ರಿಯೆ ಇದೆಯಲ್ಲ ಅದು ಶುದ್ಧ ತಪ್ಪು. ಇವ್ರು ಏನು ಫುಟ್ಪಾತ್ ಮೇಲೆ ತಗೊಂಡ್ರ ನಿರ್ಧಾರ ಆಗ್ಲಿ ಅಥವಾ ಇವ್ರು ಏನೇನು ಯೋಜನೆಗಳನ್ನ ರೂಪಿಸ್ತಾ ಇದಾರಲ್ಲ ಕೃಷ್ಣ ಬೈರೇಗೌಡರು, ಅವ್ರಿಗೊಂದು ದೂರದೃಷ್ಟಿಯ ಪರಿಕಲ್ಪನೆ ಇದೆ. ದೂರದೃಷ್ಟಿಯ ಪರಿಕಲ್ಪನೆ ಒಳಗಡೆ ಅವ್ರು ಏನ್ ಮಾಡ್ತಿದಾರಲ್ಲ ಅದಕ್ಕೆ ಸರ್ಕಾರ ಮತ್ತು ಸಾರ್ವಜನಿಕರು ಕೂಡ ಎಲ್ಲರೂ ಕೂಡ ಬೆಂಬಲವಾಗಿ ಅವ್ರಿಗೆ ನಿಂತ್ಕೋಬೇಕು. ಒಬ್ರು ಫುಟ್ಪಾತ್ ಮೇಲೆ ಇದು ಮಾಡೋದನ್ನ ಪ್ರತಿಭಟನೆ ಮಾಡೋದಾಗ್ಲಿ, ಇದ್ರಲ್ಲಿ ಪ್ರತಿಭಟನೆ ಮಾಡಿದಾಗ ಸಾರ್ವಜನಿಕರನ್ನೇ ಅವ್ರಿಗೆ ವಿರುದ್ಧ ನಿಂತ್ಕೋಬೇಕು. ನೀವು ಪ್ರತಿಭಟನೆ ಮಾಡ್ಕೊಡ್ದು ತಗೊಂಡ್ರ ನಿರ್ಧಾರ ಸಾರ್ವಜನಿಕರ ಬೆಂಬಲನೂ ಕೂಡ ಇರಬೇಕು. ಸರ್ಕಾರ ಅಷ್ಟೇ ಅಲ್ಲ, ಯಾರು ಸಾರ್ವಜನಿಕರು ಇದರ ಫಲವನ್ನ ಅನುಭವಿಸ್ತಾ ಇರ್ತಾರಲ್ಲ ಅವರು ಕೂಡ ಕೃಷ್ಣ ಬೈರೇಗೌಡರಿಗೆ ಮತ್ತೆ ಫುಟ್ಪಾತ್ ಒತ್ತುವರಿದಾರರ ವಿರುದ್ಧ ಸೆಟದು ನಿಂತ್ಕೊಂಡು ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡಬೇಕು. ಎಲ್ಲದಕ್ಕೂ ಪ್ರತಿಭಟನೆ ಮಾಡ್ತಾರೆ. ಈಗ ಸಾರ್ವಜನಿಕರಿಗೆ ಒಂದು ಎಚ್ಚರ ಇದ್ದು ಅವರು ಕೂಡ ಈ ಸಮಾಜ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು ಎಲ್ಲ ಇದೆ, ಯಾರು ಧ್ವನಿ ಎತ್ತಲ್ಲ, ಸುಮ್ಮಿರ್ತಾರೋ ಯಾರೋ ಮಾಡ್ತಾರೆ ಅಂತ. ಆದ್ರೆ ಇದ್ರ ವಿರುದ್ಧ ಎಲ್ಲರೂ ಕೂಡ ಧ್ವನಿ ಎತ್ತಬೇಕು, ಎಲ್ಲರ ಸಹಭಾಗಿತ್ವ ಇರ್ಬೇಕು. ಹಾಗಾಗಿ ಖಂಡಿತ ಇದೆ ಸರ್, ಇದು ಫುಟ್ಪಾತ್ ಆಗಿ ಇರ್ಬೇಕು ಸರ್. ನೋಡಿ ಸರ್, ಈಗ ನಡ್ಕೊಂಡು ಹೋಗ್ತಾ ಇರ್ತೀವಿ, ವೆಹಿಕಲ್ ಬಂದ್ರೆ ನನಗೆ ಎಷ್ಟು ಟೆನ್ಷನ್ ಆಗುತ್ತೆ, ನಿಮ್ಗೂ ಇದಾಗುತ್ತೆ. ಆಮೇಲೆ ಅವರು ಹೆಂಗ್ ಬೇಕಾರೋ ಹೋಗ್ತಾರೆ, ಆಮೇಲೆ ಒಬ್ಬನ ನೋಡಿ ಇನ್ನೊಬ್ರು ಕೂಡ ಹೋಗ್ತಾರೆ, ಆಮೇಲೆ ಯಾವುದೇ ದಂಡ ಆಗಲ್ಲ. ಪೊಲೀಸ್ನವ್ರಿಗೆ ಏನೋ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ಪೊಲೀಸ್ನವರು ಎಲ್ಲವನ್ನೂ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಇದೆ. ಖಂಡಿತ ಅವ್ರಿಗೇನು ಅಂತ ಹೇಳಿದ್ರೆ ಯಾವುದೋ ಒಂದು ಇದರಲ್ಲಿ ಈ ತರದ್ದು ಮಹಾನಗರಗಳೇ ಅವುಗಳನ್ನ ಎಲ್ಲವನ್ನು ಕಾನೂನಿನ ಅಡಿಯಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋದು ತುಂಬಾ ಕಷ್ಟ ಸಾಧ್ಯ. ಹಾಗಾಗಿ ಜನರಿಗೆ ಒಂದು ಅವೇರ್ನೆಸ್ ಇರಬೇಕು, ಅವರಿಗೆ ಒಂದು ಎಚ್ಚರ ಇರಬೇಕು, ಕಾನೂನಿನ ಬಗ್ಗೆ ಅರಿವು ಇರಬೇಕು. ಇದನ್ನ ಬಿಟ್ಟು ಅವರು ಯದ್ವಾತದ್ವಾ ಅಡ್ಡಾದಿಡ್ಡಿಯಾಗಿ ಕಾನೂನನ್ನ ವಿರುದ್ಧವಾಗಿ ಕಾನೂನು ಮುರಿದು ಮಾಡೋ ಕ್ರಮ ಇದೆಯಲ್ಲ ಅದು ಶುದ್ಧ ತಪ್ಪು. ಇವರು ಏನು ಕೃಷ್ಣ ಬೈರೇಗೌಡರು ಏನೇನು ನಿರ್ಧಾರಗಳು ತಗೊಂಡಿದಾರಲ್ಲ, ಅವ್ರ ಕಂದಾಯ ಇಲಾಖೆನಲ್ಲಾಗ್ಲಿ ಮತ್ತೆ ಇನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಏನೇನು ಮಾಡಬೇಕು ಅನ್ನೋ ಒಂದು ಪೂರ್ವ ನಿರ್ಧಾರಿತ ಅಂಶಗಳಾಗ್ಲಿ ಅಥವಾ ದೂರದೃಷ್ಟಿಯ ಕೋನಗಳ ಅವರ ನಿಲುವುಗಳಾಗ್ಲಿ ಅವಕ್ಕೆ ಎಲ್ಲರ ಬೆಂಬಲ ಇರಬೇಕು. ಬಹುಶಃ ಅವರು ಯಾರು ಕೂಡ ಸಾರ್ವಜನಿಕರ ಕಲ್ಯಾಣಕ್ಕೆ ಮಾಡ್ತಿದ್ದಾರೆ ಹೊರತು ಬೇರೆಯವ್ರಿಗೆ ಯಾರಿಗೂ ಅನಾನುಕೂಲ ಮಾಡಬೇಕು, ತೊಂದರೆ ಮಾಡಬೇಕು, ಅವ್ರಿಗೆ ಇನ್ನೊಬ್ಬರಿಗೆ ದ್ರೋಹ ಮಾಡಬೇಕು ಅನ್ನೋ ಅವ್ರಿಗೆ ಉದ್ದೇಶ ಇಲ್ಲ. ಎಲ್ಲರಿಗೂ ಕೂಡ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯನ್ನ ಇಟ್ಕೊಂಡೆ ಅವ್ರು ಮಾಡ್ತಾರ. ಈ ನಿರ್ಧಾರಕ್ಕೆ ನೀವು ಒಬ್ಬ ಫುಟ್ಪಾತ್ ನಡಿಗೆದಾರರಾಗಿ ಸಮ್ಮತಿ ಇದೆಯಾ? ಸಮ್ಮತಿ ಅಂದ್ರೆ ಈ ಕಾನೂನು ಸುವ್ಯವಸ್ಥೆಯಲ್ಲಿ ಪ್ರತಿದಿನ ಬದಲಾವಣೆಗಳ ರೂಲ್ಸ್ ಅನ್ನ ಯಥಾವತ್ತಾಗಿ ನಿರಂತರವಾಗಿ ಬದಲಾವಣೆಗಳನ್ನ ರೂಪರೇಷೆಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೂ ತೊಂದರೆ ಸಾಲದಕ್ಕೆ ಈ ಇವರು ನಡವಳಿಗಳನ್ನ ಮಾಡೋದು ಕೇವಲ ಊಹಾಪೋಹ ಆಗ್ತಾ ಇದೆ. ಯಾಕೆ ಅಂದ್ರೆ ಅಧಿಕಾರಿಗಳು ಒಬ್ಬ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಅದನ್ನ ಪಾಲನೆ ಮಾಡೋದಕ್ಕಿಂತ ಮುಂಚೆನೆ ಅವ್ರನ್ನ ಪಕ್ಕದಲ್ಲಿ ಕರೀತಾರೆ. ಅಲ್ಲಿ ಸಿಗ್ನಲ್ ಪಾಸ್ ಆಗಿದೆ, ಪಾಸ್ ಆಗಿಲ್ಲ ಅಂತ ಹೇಳಿದಾಗ ಅಲ್ಲಿ ಪಾಸ್ ಆಗೋದಕ್ಕೂ ಮುಂಚೆ ಅವನು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬಂದಾಗ ಈ ರೀತಿ ಸಮಸ್ಯೆಗಳು ಉಲ್ಬಣ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತ ವ್ಯತ್ಯಾಸಗಳು ಕಂಡು ಬರಲ್ಲ. ಅಂದ್ರೆ ಇವರು ಜನಕ್ಕೆ ತೊಂದರೆ ಆಗುತ್ತೆ ಅಂತ ಅವರು ನಿರ್ಧಾರ ಮಾಡ್ತಾರೆ. ಆದ್ರೆ ಇವರು ಅದನ್ನ ಮಾಡಿಫೈ ಮಾಡೋದಕ್ಕೆ ಹೋಗಿ ಇಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಹಣ ವಸೂಲಿ ಮಾಡೋದಕ್ಕೆ ಸರ್ಕಾರಕ್ಕೆ ಒಂದು ದೇಣಿಗೆಯನ್ನ ಸಲ್ಲಿಸ್ಬೇಕು. ಆ ಒಂದು ಇಲಾಖೆಗೆ ಕೆಲವಾದ ಅಂಶಗಳನ್ನ ಮಾರ್ಪಾಡು ಮಾಡಿ ಅದನ್ನ ಈ ರೀತಿ ಮಾಡಿದ್ರೆ ಹಣಕಾಸು ಸರ್ಕಾರಕ್ಕೆ ಬರುತ್ತೆ ಅಂತ ಹೇಳಿ ಸಾರ್ವಜನಿಕರ ಮೇಲೆ ದುಂದು ವೆಚ್ಚ ಮಾಡೋದು ಸರ್ಕಾರದ ನೀತಿ ನಿಯಮಗಳಿಗೆ ಸಲ್ಲದಂತ ಆರೋಪ ಆಗ್ತದೆ. ಎರಡನೇದಾಗಿ ಅಧಿಕಾರಿಗಳು ಇದರಿಂದ ಕರ್ತವ್ಯ ಲೋಪಕ್ಕೆ ಎಡೆ ಮಾಡಿಕೊಡ್ತಾರೆ. ಸಾರ್ವಜನಿಕರಿಗೆ ಇದರಿಂದ ನಷ್ಟನೇ ಉಂಟಾಗತ್ತೆ ಹೊರತು ಯಾವುದೇ ರೀತಿಯಾದಂತ ಸಮಸ್ಯೆಗಳ ಪರಿಹಾರನ ಬದಲಾವಣೆಗಳಾಗೋದ್ರಲ್ಲಿ ಏರ್ಪೇರು ಕಂಡು ಬರ್ತದೆ. ಇದರಿಂದ ಸರ್ಕಾರಕ್ಕೆ ಲಾಭ ಹೊರತು ಮತ್ತೆ ಅಧಿಕಾರಿಗಳಿಗೂ ಲಾಭ ಆಗುತ್ತೆ. ಇಲ್ಲಿ ಸಾರ್ವಜನಿಕರು ಸಮಸ್ಯೆಗಳನ್ನ ಎದುರಿಸ್ಕೊಂಡು ಕೋರ್ಟ್ಗಳಲ್ಲಿ ಮತ್ತೆ ನ್ಯಾಯಾಲಯದಲ್ಲಿ ವಕೀಲರನ್ನ ಹಿಡ್ಕೊಂಡು ಆ ಸಮಸ್ಯೆನ ಇವರು ಸಣ್ಣ ಪುಟ್ಟ ಲೋಪದೋಷನ ಅದನ್ನ ರೆಕ್ಟಿಫೈ ಮಾಡೋದಕ್ಕೆ ಅಧಿಕಾರಿಗಳಿಗೆ ಯಾವುದೇ ರೀತಿಯಾದಂತ ಇದು ಇಲ್ಲದೆ ಇದ್ದಾಗ, ಅಧಿಕಾರ ಇಲ್ಲದೆ ಇದ್ದಾಗ ಅವರು ಹಣಕಾಸನ್ನ ಪಡೆಯೋದಕ್ಕೆ ಬಹಳಷ್ಟು ಕಾರ್ಯ ತೊಡಗ್ತಾರೆ.
ಆದ್ರಿಂದ ಸಾರ್ವಜನಿಕರಿಗೆ ನಷ್ಟ ಆಗ್ತದೆ. ಆದ್ರಿಂದ ಈ ಸಮಸ್ಯೆ ಪಾದಚಾರಿ ಆದವನು ನಡ್ಕೊಂಡು ಹೋಗ್ತಾ ಇರ್ತಾನೆ, ವೆಹಿಕಲ್ ಅಲ್ಲಿ ಬರುವಂತವ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲಿ ಏನೋ ಸುಸ್ತಾಗಿರುತ್ತೆ, ಅದನ್ನ ಪಾದಚಾರಿ ಇದು ಫುಟ್ಪಾತ್ ಮೇಲೆ ಹತ್ತಿಸ್ಕೊಂಡು ಬರ್ತಾನೆ. ಹತ್ತಿಸ್ಕೊಂಡು ಬರೋದ್ರಿಂದ ಏನ್ ನಷ್ಟ ಆಗುತ್ತೆ? ಕ್ರೌಡ್ ಆಗಿದ್ದಾಗ ಅವನು ಒಂದ್ 5 ನಿಮಿಷ ಕುಂತು ಹೋಗೋದಕ್ಕೆ ಗಾಡಿನ ಪಕ್ಕದಲ್ಲಿ ಇಡ್ತಾನೆ. ಅದನ್ನ ಸಮಸ್ಯೆ ಅಂತ ಬಗೆ ತೀರ್ಮಾನ ಕೈಗೊಳ್ಳೋದು ಬಹಳ ವಿಪರ್ಯಾಸವಾದಂತ ಸಮಸ್ಯೆ. ಅದು ತಪ್ಪು. ಯಾಕೆ ಅಂದ್ರೆ ಎಲ್ಲೋ ಸ್ಥಳದಲ್ಲಿ ಬಂದಾಗ ಅಲ್ಲಿ ಕ್ರೌಡ್ ಇದ್ದಾಗ ಅವನು ಗಾಡಿನ ಪಕ್ಕದಲ್ಲಿ ನಿಲ್ಸಿ ಒಂದ್ 5 ನಿಮಿಷ ಟ್ರಾಫಿಕ್ ಕ್ಲಿಯರ್ ಆಗ್ಲಿ ಅಂತ ಹೇಳಿ ಅದನ್ನ ಪಕ್ಕಕ್ಕೆ ನಿಲ್ಲಿಸ್ಕೊಂಡಾಗ ಫುಟ್ಪಾತ್ ಅಲ್ಲಿ ಗಾಡಿ ಎಳೆದಿ ನಿಲ್ಲಿಸ್ಕೊಂಡಿದ್ದಾನೆ ಅಂದ ಮಾತ್ರಕ್ಕೆ ಅವ್ರಿಗೆ ದಂಡ ವಿಧಿಸೋದು ಸಮಂಜಸ ಅಲ್ಲ, ಸಮರ್ಥನೀಯ ಅಲ್ಲ ಅಂತ ನನ್ನ ಭಾವನೆ. ಯಾಕೆ ಅಂದ್ರೆ ಅವನು BP ಇತ್ತೋ, ಶುಗರ್ ಇತ್ತೋ, ಏನೋ ಒಂದು ಅನಿವಾರ್ಯತೆ ಕಾರಣ ಇರುತ್ತೆ ಅವನಿಗೆ ಸಮಸ್ಯೆ. ಆ ಟ್ರಾಫಿಕ್ ನೋಡಿದಾಗ ಅವನಿಗೆ ಆಘಾತ ಆಗುತ್ತೆ. ಆಘಾತ ಆದಂತ ಸಂದರ್ಭದಲ್ಲಿ ಅವನು ಫುಟ್ಪಾತ್ ಮೇಲೆ ಬಂದು ಒಂದ್ 5 ನಿಮಿಷ ರೆಸ್ಟ್ ಮಾಡಿ ಹೋಗೋಣ, ಈ ಟ್ರಾಫಿಕ್ ಅಲ್ಲಿ ಹೋದ್ರೆ ನನ್ಗೆ ಅನಾಹುತ ಆಗ್ಬೋದು ಅನ್ನೋ ಒಂದು ಕಾರಣ ಇಟ್ಕೊಂಡು ಬಂದಾಗ ಅದು ತಪ್ಪಲ್ಲ. ಇವರು ಸರ್ಕಾರದವರು ಈ ನೀತಿ ನಿಯಮಗಳನ್ನ ಏರ್ಪೇರ್ ಮಾಡಿ ಜನರಿಂದ ಹಣನ ಹೇಗ್ ವಸೂಲಿ ಮಾಡಬೇಕು, ಯಾವ ರೀತಿ ಸರ್ಕಾರಕ್ಕೆ ಹಣ ಬರಬೇಕು ಅನ್ನೋ ಒಂದು ಪ್ರೀ ಪ್ಲಾನ್ ಮಾಡಿಕೊಂಡು ಈ ಒಂದು ಸಮುಚಿತ ಮಾರ್ಗದಲ್ಲಿ ನಡೀತಾ ಇರೋದೇ ದುರಾದೃಷ್ಟಕರ. ಸಾರ್ವಜನಿಕರಿಗೆ ಆಗ್ತಕ್ಕಂಥ ಲಾಭ ಅಂತೂ ಇಲ್ಲ, ನಷ್ಟ ಅಂತ ನನ್ನ ಭಾವನೆ ಆಗ್ತಾ ಇದೆ. ಇಡೀ ಬೆಂಗಳೂರು ನಗರ ತುಂಬಾ ಅವೈಜ್ಞಾನಿಕವಾಗಿ ಬೆಳೆದಿರ್ತಕ್ಕಂಥದ್ದು ಗೊತ್ತಿದೆ. ಮತ್ತೆ ತುಂಬಾ ಸ್ಪೀಡಾಗಿ ಬೆಳೀತಿರ್ತಕ್ಕಂಥ ಪ್ರಪಂಚದ ರಾಷ್ಟ್ರ ಇದು ಬೆಂಗಳೂರು ಸಹ ಒಂದು. ಈ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ವಿಶೇಷವಾಗಿ ಫುಟ್ಪಾತ್ ಮೇಲೆ ಜೀವನ ಮಾಡ್ತಕ್ಕಂಥ, ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಿ ಬದುಕು ಸಾಗಿಸ್ತಕ್ಕಂಥವ್ರ ಬಗ್ಗೆ ಅಧ್ಯಯನಕ್ಕೆ ಒಳಪಡಿಸಿಲ್ಲ ಬಹುಮುಖ್ಯವಾಗಿ. ಮತ್ತೆ ಇವ್ಯಾವ ವೈಜ್ಞಾನಿಕ ಹಿನ್ನೆಲೆಯಲ್ಲಿ, ಅಧ್ಯಯನಗಳ ಹಿನ್ನೆಲೆಯಲ್ಲಿ ಇವುಗಳನ್ನ, ಈ ತೀರ್ಪುಗಳನ್ನ ಇವ್ರು ತಗೊಂಡಿಲ್ಲ. ಅವ್ರಿಗೇನೋ ಅನಿಸಿದೆ ವ್ಯಕ್ತಿಗತವಾಗಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಜ್ಞರಿದ್ದಾರೆ, ವಿಶ್ವವಿದ್ಯಾಲಯಗಳಿದೆ, ಅವ್ರ ಮುಖಾಂತರ ಒಂದು ತಜ್ಞರ ವರದಿಯನ್ನು ತಗೊಂಡು ಅವ್ರಿಗೇನು ಆಲ್ಟರ್ನೇಟ್ ಏನ್ ಕೊಡ್ಬೋದು ಸರ್ಕಾರ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಗವರ್ನಮೆಂಟ್ ಟು ಪ್ರೊವೈಡ್ ಆಲ್ಟರ್ನೇಟಿವ್ ಪ್ರಾವಿಷನ್ಸ್. ಬಟ್ ಇವು ಯಾವ ಕೊಡದೆ ಇವ್ರು ಏಕಾಏಕಿ ತಗೊಳ್ತಿರ್ತಕ್ಕಂಥ ತುಂಬಾ ಆತುರದ ನಿರ್ಧಾರ ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ. ಆಮೇಲೆ ಏಕಾಏಕಿ ಫೈನ್ ಹಾಕುವಂಥದ್ದು ತಪ್ಪು. ಹಾಗೆ ವಾರ್ನ್ ಮಾಡಬೇಕು, ಹೌದಲ್ವಾ? ಸುಪ್ರೀಂ ಕೋರ್ಟ್ ಎಲ್ಲೋ ಕುತ್ಕೊಂಡು ಹೇಳಿದೆ, ಇಲ್ಲ ಅಂತಲ್ಲ. ಆದ್ರೆ ಚಾಚು ತಪ್ಪದು ಇಷ್ಟೇ ದಿವಸದಲ್ಲಿ ನೀವು ಪಾಲನೆ ಮಾಡಿ ಅಂತ ಏನು ಹೇಳಿಲ್ಲ. ಫುಟ್ಪಾತ್ ಮೇಲೆ ತಿರುಗಾಡ್ತಕ್ಕಂಥದ್ದು, ಏನೋ ನಡೆದಾಡ್ತಕ್ಕಂಥವ್ರ ಹಕ್ಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದೆ, ನಿಮಗೂ ಗೊತ್ತು, ನಮಗೂ ಗೊತ್ತು. ಆದ್ರೆ ಅದನ್ನೇ ತಗೊಂಡು ನೀನು ಏಕಾಏಕಿ ಮಾಡುವಂಥದ್ದು ಅಷ್ಟೊಂದು ಸಮಂಜಸವಾದ್ದಲ್ಲ ಮತ್ತು ಜನಪರವಾದ ಧೋರಣೆ ಅಲ್ಲ. ಹಾಗೆ ಅನ್ನುವಂಥದ್ದು ಈಗ ವ್ಯಾಪಾರ ಮಾಡ್ತಕ್ಕಂಥದ್ದು, ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರಿಗೆ ಬದಲಿ ವ್ಯವಸ್ಥೆಯನ್ನು ರೂಪಿಸುವಂಥದ್ದು ಸರ್ಕಾರದ ಕರ್ತವ್ಯಗಳಲ್ಲಿ ಒಂದು. ಅದನ್ನ ಮಾಡಿಲ್ಲ. ಏಕಾಏಕಿ ಹೋಗ್ಬಿಡಿ ಅಂತ ಹೇಳಿದ್ರೆ ಮಕ್ಳು ಮರಿಗಳು ಊಟ ಎಲ್ಲ ಆಗ್ತಾರೆ ಅವರು, ಹೌದಲ್ವೇ? ಆ ಥರದ್ದು. ಹಾಗಾಗಿ ಜನಪರವಾದ ನಿಲುವನ್ನು ತಗೊಳ್ತಕ್ಕಂಥ ಪ್ರಯತ್ನ ಆಗ್ಬೇಕು. ಮತ್ತೆ ತಜ್ಞರ ಸಮಿತಿ ವರದಿಯನ್ನು ತಗೊಂಡು ಅದು ಯಾವ ರೀತಿ ನಾವು ವೈಜ್ಞಾನಿಕ ವಿಂಗಡಣೆ ಮಾಡಬಹುದು, ಮತ್ತೆ ಸುಪ್ರೀಂ ಕೋರ್ಟ್ನ ನಿರ್ದೇಶನವನ್ನು ಅನುಷ್ಠಾನಗೊಳಿಸಬಹುದು ಅಂತಕ್ಕಂಥ ವಿಚಾರದಲ್ಲಿ ಸರ್ಕಾರ ಆತುರದ ಕ್ರಮ ತಗೊಳ್ಳದೆ ಅದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅದು ಏನು ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಈಗ ಹೊಸ ನಿರ್ಧಾರ 5,000 ಹಾಕುವಂಥದ್ದು ಗಂಡುತನ ಪ್ರಯೋಗ ಮಾಡುವಂತ ವೆಹಿಕಲ್ಗಳಿಗೆ ಇದು ಸೂಕ್ತವಾದಂತ ಮಾರ್ಗ ಅಲ್ಲ, ಅದು ಹಾಕ್ಲಿ, ಅದ್ರಲ್ಲಿದೆ, ಅದಕ್ಕೆ ಪ್ರಾವಿಷನ್ ಇದೆ, ಹಾಕ್ಲಿ. ವಾರ್ನ್ ಮಾಡಿದ್ದಾರೆ. ವಿಶೇಷವಾಗಿ ಯುವಕರು ಆ ರೀತಿ ದುರ್ನಡತೆ ನಡ್ಕೊಳ್ತಕ್ಕಂಥದ್ದು ನಾವು ಕಾಣ್ತೇವೆ. ಎಷ್ಟೇ ವಾರ್ನ್ ಮಾಡಿದ್ರು, ಎಚ್ಚರಿಕೆ ಕೊಟ್ಟರು ಸಹ ಅವರು ಎಚ್ಚರಿಸ್ಕೊಳ್ತಾ ಇಲ್ಲ. ಅದು ಏನು ವಿದ್ಯಾವಂತ ನಿರುದ್ಯೋಗಿಗಳ ಇನ್ನೊಂದು ಮುಖ ಅದು ನನ್ನ ದೃಷ್ಟಿಯಲ್ಲಿ, ಹೌದಲ್ವೇ? ಅವ್ರೇನ್ ಏಕಾಏಕಿ ಮಾಡಲ್ಲ. ಹಿಂಗಾದ್ರೂ ಜೈಲ್ಗೆ ಹೋದ್ರಲ್ಲಿ ಊಟ ಹಾಕ್ತಾರೇನೋ ಅಂತ ಅವರು ನನ್ನ ದೃಷ್ಟಿಯಲ್ಲಿ ಏನ್ ಹೇಳ್ತೀರಿ ಹಾಗೆ ಅನ್ನುವಂಥದ್ದು. ಹಾಗಾಗಿ ಇವೆಲ್ಲವನ್ನು ವೈಜ್ಞಾನಿಕ ಅಧ್ಯಯನ ಮಾಡಬೇಕು. ಏಕಾಏಕಿ ಫೈನ್ ಹಾಕೋದ್ ಬೇಡ. ಅವ್ರದ್ದೇನು 1, 2, 3 ವಾರ್ನ್ ಮಾಡ್ಲಿ, ಹೌದಲ್ವಾ? ಆ ನಂತರದಲ್ಲಿ ವೆಹಿಕಲ್ ಮುಟ್ಗೋಲ್ ಹಾಕೊಳ್ಳಿ, ತಂದೆ ತಾಯಿಗಳಿಗೆ ಇನ್ಫಾರ್ಮ್ ಮಾಡ್ಲಿ. ಈ ತರದವೆಲ್ಲ ಬೇರೆ ಬೇರೆ ಕ್ರಮಗಳಿದಾವೆ. ಏಕಾಏಕಿ ಅವ್ರಿಗೆ 5,000 ಕೊಡು, 10,000 ಕೊಡು, ಅವನ್ ತಾನೇ ಹೇಳ್ತಾನೆ ಕೊಡ್ತಾನೆ ನಿರುದ್ಯೋಗಿ. ನೀವೇನ್ ನಿರುದ್ಯೋಗ ಭತ್ಯೆ ಕೊಡ್ತಾ ಇದೀರಿ, ಹೌದಲ್ವೇ? ಮತ್ತೆ ದ್ವಂದ್ವ ಅಲ್ವೇ ಇದು? ಹಾಗಾಗಿ ಇಂಥ ಅನೇಕ ವಿಚಾರಗಳಿದಾವೆ. ನೋಡಿ, ನೀವು ಮಾಧ್ಯಮದವರೇನೋ ಮಾಡ್ತಿದ್ರಿ, ಪಾಪ ನಿಮ್ಮ ಧ್ವನಿಗೂಡಿಸ್ತಕ್ಕಂಥ
ಆಡಳಿತದ ಈ ಭವನದಲ್ಲಿ ಯಾರು ಜೀವಂತವಾಗಿರೋ ಸಂಖ್ಯೆ ಕಡಿಮೆ ನನಗನ್ಸೋ ಪ್ರಕಾರ. ಏನಂತೀರಿ? ಹೌದಲ್ವೇ? ಅದರದ್ದಿದೆ. ಹಾಗಾಗಿ ಕಣ್ಣು ಕಿವಿ ಮೂಗಿರುವಂತವ್ರನ್ನ ಕಳಿಸ್ಬೇಕಾದಂತ ಜವಾಬ್ದಾರಿ ನಾಗರಿಕರಿಗಿದೆ. ಹಾಗಾಗಿ ಇದ್ರ ಜೊತೆಗೆ ನನ್ನ ಮನವಿ ಏನಪ್ಪಾ ಅಂದ್ರೆ SIR ಬಹಳ ಹಿಂಸೆ ಕೊಡ್ತಾವ್ರು ಸ್ವಾಮಿ. ಮನೆಗಳಿಗೆ ಬಂದಿದ್ವಿ ಅಂತ ಸುಳ್ಳು ಹೇಳ್ತಾರೆ ಅಧಿಕಾರಿಗಳು. ಹೌದಲ್ವೇ? ಅದು ಮಾಡ್ತಿಲ್ರಿ. ನಾವ್ ಹೋಗಿ ಕೇಳಿದ್ರೆ ನಿಮ್ದು ಇಲ್ಲ, ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತಾರೆ. ಆಮೇಲೆ ನಾವ್ ಅಪ್ಸೋದಾಗ ಅಲ್ಲಿ 45-50 ವರ್ಷ ಆಯ್ತು. ಅವಾಗೆಲ್ಲ ID ಕಾರ್ಡ್ ಕೊಡ್ತಿರ್ಲಿಲ್ಲ, ಎಲೆಕ್ಷನ್ ID ಕಾರ್ಡ್ ಕೊಡ್ತಿರ್ಲಿಲ್ಲ. ಈ ನನ್ನ ಮಕ್ಕಳು ದುರ್ನಡತೆ ಮಾಡ್ಕೊಂಡು ಯಾರ್ದೋ ದೇವಸ್ಥಾನದಲ್ಲಿ ಕುತ್ಕೊಂಡು ಮಾಡೋ ಕೆಲಸಗಳಿಗೆ ಬೀದಿಲಿ ಹೋಗುವಂತ ಜನನಾಗರಿಕರಿಗೆ ಅನ್ಯಾಯ ಮಾಡ್ತಾವ್ರೆ. ಇದ್ರ ಬಗ್ಗೆ ಮಾಧ್ಯಮಗಳು ಕೈಗೊಳ್ಳುವಂತದ್ದು ಸೂಕ್ತ ನನ್ನ ದೃಷ್ಟಿಯಲ್ಲಿ. ನೋಡ್ದಲ್ಲ, ಈಗ ಏನ್ ನನ್ನ ಎಡಭಾಗದಲ್ಲಿ ಫುಟ್ಪಾತ್ ಇದೆ, ಬಲಭಾಗದಲ್ಲಿ ರಸ್ತೆ ಇದೆ. ಈ ರಸ್ತೆ ಏನಾದ್ರು ಟ್ರಾಫಿಕ್ ಜಾಮ್ ಆದಾಗ ದ್ವಿಚಕ್ರ ವಾಹನಗಳು ಏನ್ ಮಾಡ್ತಾರೆ, ಮೇಲೆ ಹಚ್ಕೊಂಡು ಹೋಗ್ಬಿಡೋಣ, ಬೇಗ ನೀವು ಮನೆಗೆ ಹೋಗ್ಬೋದು, ತಲುಪುವಂತ ಜಾಗಕ್ಕೆ ಬೇಗ ಹೋಗ್ಬೋದು ಎನ್ನುವಂತ ಕಟು ನಿರ್ಧಾರವನ್ನ ತೆಗೆದುಕೊಂಡು ಮೇಲೆ ಏನಾದ್ರು ಬಂದ್ರೆ ಇನ್ಮೇಲೆ ಪಕ್ಕಾ ನಿಮಗೆ 5,000 ದಂಡ ಬೀಳುತ್ತೆ. ಈ ದಂಡ ವಿಚಾರವಾಗಿ ಸರ್ಕಾರದ ನಿರ್ಧಾರಕ್ಕೆ ಪರ ವಿರೋಧಗಳು ಕೂಡ ಇವತ್ತಿನ ಒಂದು ಜನರ ಅಭಿಪ್ರಾಯದಲ್ಲಿ ಕೇಳಿ ಬರ್ತಿರುವಂತದ್ದು. ಬಹುತೇಕ ಜನರು ಸರ್ಕಾರ ಕೃಷ್ಣ ಬೈರೇಗೌಡರ ನಿರ್ಧಾರಕ್ಕೆ ನಾವು ಸಮ್ಮತಿ ಇದೆ, ಅದು ತೆಗೆದುಕೊಂಡಿರುವಂತದ್ದು ಒಳ್ಳೇದೇ ಇದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಜನಾಭಿಪ್ರಾಯವೇ ಇವತ್ತು ನಮ್ಗೆ ಕೊಟ್ಟಿರುವಂತದ್ದು. ಇದಷ್ಟು ಸದ್ಯಕ್ಕೆ ಇವತ್ತಿನ ಫುಟ್ಪಾತ್ ವಿಚಾರದಲ್ಲಿ ಸರ್ಕಾರದ ನಿರ್ಧಾರ ಏನು ಇದೆ ಎನ್ನುವಂತ ನಿಟ್ಟಿನಲ್ಲಿ ಜನಾಭಿಪ್ರಾಯವನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಜನರ ಮಾತಾಗಿದೆ.